ನನ್ನ ನೋಡಿಕೊಂಡು ನಾ ಹೇಳ್ದಂಗೆ ಕೇಳ್ಕೊಂಡು ನಾನು ಆರೈಕೆ ಮಾಡ್ಕೊತ ಇರ್ತೇನೆ ಅನ್ನೋದಾದ್ರೆ ನಾನು ಉಳಿದ ಆಸ್ತಿ ನಾನು ನಿಮಗೆ ಕೊಡ್ತೇನೆ. ನಿಮಗಂದ್ರೆ ನನ್ನ ಮೊಮ್ಮಗೆ ಕೊಡ್ತೇನೆ, ಇಲ್ಲ ನನ್ನ ಯಾರು ನೋಡ್ಕೊತಾರೋ ಅವ್ರಿಗೆ ಕೊಡ್ತೇನೆ. ಹೆಂಗಂತಿ? ಇಷ್ಟ. ನಾನು ಅಲ್ಲಿ ಬಿಕ್ಕೇಡಿ ಹಂಗೆ ಬಿದ್ದು ಸತ್ತು ಮತ್ತು ಆಸ್ತಿ ನಿನ್ನ ಮಗ್ಗ ನಿನಗೆ ಬರುವಂಗೆ ನಾ ಮಾಡೋದಲ್ಲ. ಅದೆಲ್ಲ ನನ್ನ ಗಂಡ ನನಗೆ ಕೊಟ್ಟಿದ್ದು. ಏನು ಅದೇನು ನಾವು ಸಂಪಾದನೆ ಮಾಡಿದ್ದದು ಗಂಡ ಎಂತಿ ನಾವು ದುಡುದು ಏನು ಅದೇನು ನಮಗೇನು ಸ್ವಯಾರ್ಜಿತ ಎಲ್ಲಿಂದ ಪಿತ್ರಾರ್ಜಿತ ಬಂದಿದ್ದಲ್ಲ, ಸ್ವಯಾರ್ಜಿತ ಅದ. ನಾ ಈಗ ಹೇಳ್ತೇನೆ ಕೇಳು, ನನ್ನ ಸೇವಾ ಮಾಡೋರಿಗೆ ನಾ ಕೊಡ್ತೇನೆ. ಈಗೇನು ನೀ ಮಾಡೋಕ್ಕೆ ಏನು ಇಲ್ಲೇ ಇರೋಕ್ಕೆ ಅಂದರೆ ಈಗ ನೀವು ಹೇಳ್ದಂಗೆ ಕೇಳ್ಕೊಂಡು ನಿಮ್ಮ ಮನ್ಯಾಗಲ್ಲಿ ಬಂದು ನಾವು ಬಿದ್ದಿರ್ಬೇಕನ? ಹೌದು, ನಾನು ಇರತ್ತ ನಾನು ಚೆಂದಾಗಿ ನೋಡ್ಕೋಬೇಕು ಪ್ರತಿಯೊಂದು. ಏನು ಹೆಂಗಂತಿ? ನಿಮ್ಮ ಹಣ ಆಸ್ತಿ 1 ರೂಪಾಯಿ ನಂಗೆ ಬೇಡ. ಅದು ಯಾರು ನಿಮ್ಮನ್ನು ನೋಡ್ಕೊತಾರೋ ಅಲ್ಲೇ ಹೋಗ್ರಿ. ನೀವು ರೊಕ್ಕಕ್ಕಾಗಿ ಇಲ್ಲದೆ ಇರೋ ಪ್ರೀತಿ ತೋರಿಸ್ಕೊಂತ ಖಾಲಿ ಪೀಲಿ ಬಂದು ನಿಮಗೆ ಮಾಡ್ಯಾಕೊಂತ ನಿಮ್ಮ ಮನೆಯಾಗ ಬಿದ್ದಿರೋ ಅವಶ್ಯಕತೆ ನನಗೇನಿಲ್ಲ. ನನ್ನ ಮಗನ ನಾ ದುಡ್ಡು ಸಾಕ್ತೇನೆ. ಏ ಹಂಗೆ ಮಾಡಬೇಡ, ನಿನಗೆ ಬೇಡಾಗೈತಿ ನೀವಲ್ಲ ಅನ್ನಕತ್ತಿ. ಆ ಹುಡುಗಂದು ವಿಚಾರ ಮಾಡ. ಏನು ನಾಳೆ ಅಡುವ ಆಸ್ತಿ ಎಲ್ಲ ಪೂರ ಇತ್ತಂದ್ರೆ ಆ ಹುಡುಗನು ಚೆಂದಾಗಿ ಜೀವನ ಮಾಡ್ಕೊಂಡು ಹೋಗ್ತತಿ. ನಿನಗೆ ಇಷ್ಟ ಆಯಿತೋ ಇಲ್ಲೋ ಅದು ಬೇರೆ ಮಾತು. ಆದ್ರೆ ನಾ ಹೇಳ್ತೀನಿ ಕೇಳೋ, ಹೋಗಿ ಚೆಂದಾಗಿ ನಿಮ್ಮ ಅತ್ತಿ ಸೇವೆ ಮಾಡು. ಏನು ನಿನ್ನ ಮಗನ ಜೀವನಕ್ಕಾರ ಒಂದಿಷ್ಟು ರೊಕ್ಕ ಆಕತಿ, ಅವ್ನು ಓದಿಸಿ ಒಂದು ಏನಾರು ದೊಡ್ಡ ಇದನ್ನಾರ ಮಾಡ್ಬೋದು. ಯಾಕೆ ಒಲ್ಲೆ ಅಂತಿ ನೀನು? ತಾಯಿ ಮಕ್ಕಳ ಸಲ ಏನೇನೋ ಕಷ್ಟಪಡ್ತಾಳಂತ ನಿನಗೆ ಏನು ಹೇಳಬಾರ್ದು ಹೇಳಕತ್ತೈತಿ. ಆಸ್ತಿ ಕೊಡ್ತತಿ ಈಕಿನ ನಿಮ್ಮ ಅತ್ತಿ ನೋಡ್ಕೊ ಅಂತ ಹೇಳಕತ್ತೈತಿ. ಮತ್ತು ಹೌದು, ಯಾರು ಚಲೋ ತಂಗಿದ್ದು ನೋಡ್ಕೊಂಡು ಕೂಳು ಮಾಡಿ ಹಾಕಿ ಚೆಂದಾಗಿ ಆರೈಕೆ ಮಾಡ್ತಾರ ಅವ್ರಿಗೆ ಕೊಡ್ತಾಳಕ್ಕಿ. ಸುಮ್ಮನೆ ಬಾ ಅಂದ್ರೆ ಯಾರು ಬರ್ತಾರ? ಇದಪ್ಪ ಶಾಣ್ಯರ ಲಕ್ಷಣ. ಹೆಂಗಂತೀರಿ ನೋಡ್ರಿ, ನೀವು ಬರ್ರಿ. ಮತ್ತು ನೀವೊಬ್ಬರೇ ಯಾಕೆ ಇರ್ತೀರಿ ಇಲ್ಲಿ? ಅಡುವ ಆಸ್ತಿ ಎಲ್ಲ ಕೊಡ್ತೇನಪ್ಪ. ನಂದು 4 ಎಕರೆ ಹೊಲ, ಮನಿ ಏನು ಎಲ್ಲ ಕೊಡ್ತೀನಿ ನನ್ನ ಮೊಮ್ಮಗ ಬಂದ್ರೆ. ಇಲ್ಲ ಅಂದರೆ ಸ್ವಯಾರ್ಜಿತ ನಂದದ. ನಾನೇನು ಮಾಡ್ತೀನಿ, ನಮ್ಮ ಅಕ್ಕನ ಮಕ್ಕಳದು ನಾನು ನೋಡ್ಕೊಳಕ್ಕೆ ರೆಡಿ ಅದಾರ. ಈಗ ಯಾರು ನೋಡ್ಕೊಳಕ್ಕೆ ಬರ್ತಾರಂದ್ರೆ ಬಡ ಅವ್ರ ಹೆಸ್ರಿಗೆ ಬರ್ದು ಬಿಡ್ತೀನಿ. ಅಲ್ಲ ಅಲ್ಲ ಅತ್ಯಾರ, ಅದು ಹೆಂಗೆ ಬರಿತೀರಿ ನೀವು? ನಿಮ್ಮ ಮೊಮ್ಮಗ ಹೌದಲ್ಲವ, ಅದಕ್ಕೆ ಹೇಳಕತ್ತಿರೋದ. ಮೊಮ್ಮಗಂದ್ರೆ ಮತ್ತೆ ನಾನು ನೋಡ್ಕೊಳ್ಳೋರು ಯಾರು? ನಂಗೇನು ಬರ್ಬರ್ತ ವಯಸ್ಸು ಕೂಡಿ ಬರ್ತತ ಎದ್ದು ಅಡುಗೆ ಮಾಡ್ಕೊಳಕ್ಕೆ? ನನ್ನ ಮಗ ಇದ್ದ ಏನು ಮಾಡ್ತಿ? ನನ್ನ ಮಗ ಎಲ್ಲ ನೆಟಗಿದ್ದಿದ್ರೆ ಅವ್ಗೊಂದು ಮದುವೆ ಅಂತ ಮಾಡಿರ್ತಿದ್ದೆ. ನನ್ನ ಮಗನೇ ನಾನು ನೋಡ್ಕೊತಿದ್ದ ಬಿಡು. ಈಗ ಅದಿಲ್ಲಲ್ಲವ, ನನ್ನ ಕರ್ಮಕ್ಕೆ ಆ ಪುಣ್ಯ ಇಲ್ಲಲ್ಲವ ನನಗೆ. ಅದಕ್ಕೆ ನನ್ನ ಮಗ ನಾನು ನೋಡ್ಕೊಳಕ್ಕಿಲ್ಲ. ಅದ್ರ ಸಂಬಂಧ ನಿನಗೆ ಹೇಳ್ತಾ ಇರೋದು. ನಾನು ಲಾಸ್ಟ್ ನನ್ನೊಂದು ಮಾತು ಕೇಳಲಿಲ್ಲಲ್ಲ ನಮ್ಮ ಅತ್ತಿ ಅಂತ ನಿನಗೆ ಅನ್ನಿಸ್ಬಾರ್ದಲ್ಲ, ಅದಕ್ಕೆ ಕೇಳ್ತಾ ಇರೋದು. ಹೆಂಗಂತಿ? ಹ್ಞೂ ಅಂದರೆ ಹ್ಞೂ, ಇಲ್ಲ ಅಂದರು ಹ್ಞೂ. ನಾ ಏನು ಹಿಂಗೆ ಬರುವಂತ ಮಾಡೋದಿಲ್ಲ. ಏನಂತಿ? ಏನು ನಿನಗೇನು ಅಲ್ಕಲ್ ಹೊಡ್ಯಾಕೆ ಏನು ಹಚ್ಚಲ್ಲ? ಏನು ನನಗೆ ರುಚಿ ರುಚಿ ಅಡುಗೆ ಮಾಡ್ಕೊಂಡು ಇದ್ರೆ ಸಾಕು. ವಿಚಾರ ಮಾಡಿ ಹೇಳು. ಹಂಗೇನಾರ ಹ್ಞೂ ಅನ್ನೋದಾದ್ರೆ ಬಡ ಬಡ ತಾಯಿ ಮಗಳು ಅರ್ಬಿ ತುಂಬ್ಕೊಂಡು ನಾಳೆ ಅನ್ನಷ್ಟೊತ್ತಿಗೆ ಬಂದುಬಿಡ್ರಲ್ಲಿ. ನಾ ಈಗ ಹೊಕ್ಕ ನಂಗೆ ಹೊತ್ತಕಟ್ಟೆ ನೋಡುವ. ನಿನಗೆ ಬೇಡ ಕರೆ, ಆದ್ರೆ ನಿನ್ನ ಮಗಗೆ ಇದ್ರ ಅವಶ್ಯಕತೆ ಐತಿ. ನಿನಗೆ ಆ ಮುದುಕಿ ಎಷ್ಟು ದಿನ ಬದುಕಿರ್ತತಿ ಇನ್ನು? ಭಾಳ ಅಂದರೆ ಒಂದು 5 ವರ್ಷ ಬದುಕ್ಯಾಳ ಅನ್ಕೋ. ಇನ್ನೊಂದು 5 ವರ್ಷಕ್ಕೆ ಯಾಕೆ ಹಂಗಿದ್ದು ಮಾಡ್ತಿ? ಈಗ ವಯಸ್ಸಾಗೈತಕ್ಕೆ ಹೆಂಗಿದ್ರು ನೋಡು. ನಿನ್ನ ಮಗಗೆ ಹೌದು ನಂಗೆ ಹೊಲ ಬರ್ತತಿ, ಮನೆ ಸಿಗ್ತತಿ, ರೊಕ್ಕ ರೂಪಾಯಿ ಇರ್ತತಿ. ಯಾಕೆ ಬೇಡ ಅಂತಿ? ಒಟ್ಟು ಕೂಳು ಮಾಡ್ಯಾಕೆ ಚೆಂದಾಗಿ ನೋಡ್ಕೊಳಕಲ್ಲ ಆಗಲಿ ಹ್ಞೂ ಅಂತ ಹೇಳು. ಇಷ್ಟ ರೊಕ್ಕ ಇಷ್ಟ ಹೊಲ ದುಡಿಬೇಕಂದ್ರೆ ಎಷ್ಟು ಕಷ್ಟಪಡ್ಬೇಕು ಗೊತ್ತಾ ನಿನ್ನ ಮಗ? ಯಾಕೆ ಆಯ್ತಾ ಬಂದಿದ್ದು ಆಸ್ತಿನ ಕೈ ಬಿಡ್ತಿ? ನೋಡ್ಕೊಳಕ್ಕೆ ಒಪ್ಕೋ, ಬೇಡ ಅನ್ಬೇಡ. ಅಲ್ಲ ಮಕ್ಕಳ ಸಲುವಾಗಿ ತಾಯಿಗಳು ಎಂತೆಂಥ ಕಷ್ಟಪಡ್ತಾರ. 4 ಮನೆ ಬಾಂಡೆ ತಿಕ್ಕುದ್ರಿಂದ ಹಿಡಿದು ಎಲ್ಲ ಮಾಡ್ತಾರೆ. ನಿಂಗೆ ಅದೆಲ್ಲ ಏನೂ ಚಿಂತಿಲ್ಲ. ಬರೀ ಇರತನ ಚೆಂದಾಗಿ ನೋಡ್ಕೋಬೇಕಂತ ಅಷ್ಟು ಆಸ್ತಿ ಬರೆದು ಕೊಡ್ತೇನೆ ಅನ್ನತ್ತಾಳ ಅವ. ಅದು ಹೆಂಗೆ ಹೋಗಿ ಕೊಡ್ತಾಳಂತ ನಂಬ್ತೀವ ನೀನು? ಇರತನ ನೋಡ್ಕೊಂಡು ಆಮೇಲೆ ಕಡಿಗಾಲಕ್ಕೆ ತನ್ನ ಕುಟುಂಬಕ್ಕೆ ಯಾರಿಗಾರ ಒಬ್ರಿಗೆ ಬರದ್ಲು ಅಂದ್ರೆ ಅವಾಗ ಏನು ಮಾಡೋದು? ಹಂಗೆ ಮಾಡ್ತಾಳ. ಅದನ್ನ ಬಂದು ಹೇಳಕತ್ತಾಳ ನೋಡ್ಕೊಂಡ್ರೆ ಕೊಡ್ತೇನೆ ಅಂತೇಳಿ. ಈಕಿನ ನಂಬಡವ ಅಷ್ಟು ಸುಲಭಿಲ್ಲ. ಇರಮಠ ಹ್ಞೂ ಅಂದ ಆಮೇಲೆ ಯಾರಿಗಾರ ಹೆಸ್ರಿಗೆ ಬರ್ದಿಟ್ಟು ಹೊಕ್ಕಾಳ. ಅವಾಗ ಏನು ಮಾಡ್ತಿ? ಇಲ್ಲ ಅದನ್ನ ಮೊದಲೇ ಮಾತಾಡ್ಕೊಂಬಿಡು. ನಿಂಗೆ ಅಷ್ಟು ಅನ್ಮನಿದ್ರೆ ಇಂತಿಷ್ಟು ವರ್ಷಕ್ಕಷ್ಟು ನನ್ನ ಮಗ್ಗ ಸೇರ್ತತಿ ಅಂತೇಳಿ ಅದು ಎಂಥದ್ದು ಬರ್ಸ್ತಾರಲ್ಲ ಅವನ್ನೆಲ್ಲ ಬರ್ಸಿ ತಯಾರು ಮಾಡಿಸ್ಕೊಂಬಿಡು. ಅದು ಏನು ಮಾಡಲಿ? ಹಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲಲ್ಲ. ಹಿಂಗೆ ಮಾಡು, ಆ ಜ್ಯೋತಿಗೆ ಆ ಶಾಂತಕರ ಮನೆ ಕಡೆ ಹೋಗಿ ಆಕೆ ಕೇಳು. ಆ ಜ್ಯೋತಿಗೆ ಇದ್ರ ಬಗ್ಗೆ ಏನು ಮಾಡ್ಬೋದು ಅಂತೇಳಿಲ್ಲ. ಅವ್ರ ಮನೆಗೆ ಹೋಗೋದೇನೆ ಕೋರ್ಟಿಗೂ ಹೋಗ್ಬೋದಪ್ಪ. ನೀನು ಕೋರ್ಟಿಗೆ ಹೋಗಿ ವಿಚಾರಿಸಿದ್ರು ಅವ್ರೇನು ಹೇಳ್ತಾರೆ ಬಿಡು. ಇಲ್ಲ ಅನ್ನಂಗಿಲ್ಲ ಪಾಪ. ಅಂದ್ರೆ ನಿಂಗೆ ಏನು ಮಾಡ್ಬೋದು ಅಂತ ಗೊತ್ತಾಕತಿ. ಹಂಗೆ ಮಾಡ್ತೀನಿ ತಡಿ. ಅವ್ವ ಇವತ್ತಂತೂ ತಡನೇ ಆಯ್ತು. ನಾಳೆ ಮೊಹರಮ್ಮು ಕೋರ್ಟ್ ಬಂದು ಎಲ್ಲ ಗೌರ್ಮೆಂಟ್ ಬಂದು ಏನು ಮಾಡೋದು? ಆಚೆ ನಾಡ್ದೆ ಹೋಗ್ಬೇಕಿನ್ನು. ನಮ್ಮ ಅತ್ತೆ ನೋಡಿದ್ರೆ ನಾಳೆ ಬಾ ಅಂತ ಅದಾಳ. ತಡಿ ನಾಳೆ ಶಾಂತಕರ ಮನೆ ಕಡೆ ಹೋಗಿ ಫೋನ್ ಹಚ್ಚಿ ಜ್ಯೋತಿಯರ ಮನೆ ಎಲ್ಲ ಕೇಳ್ಕೊತೀನಿ. ಇಲ್ಲಾಂದ್ರೆ ಫೋನ್ಯಾಗರಾಗಲಿ ನಂಬರ್ ಇಸ್ಕೊಂಡು ಮಾತಾಡ್ತೀನಿ. ಹಂಗೆ ಮಾಡ್ತೀನಿ ತಗೋ. ಅಷ್ಟು ಮಾಡು. ಶಾಂತಕ ಕದ ತೆಗಿಯ. ಬಂದೆ ಗಿರ್ಜಿ. ಇವ್ರಿ ನಿಮಗೇನು ಬಂದತ್ರಿ? ಕದ ತೆಗಿರಿ ಹುಡುಗಿ ಅಲ್ವ. ಅಲ್ಲಿ ಗಿರ್ಜಿ ಒದ್ರಾಕತ್ತಾಳ. ಬ್ಯಾಡ್ ತಡ್ಲಿ ಶಾಂತ ನನ್ನ ಮಾತು ಕೇಳು. ನೀ ತೆಗೆದ್ರು ನನ್ನ ಮ್ಯಾಗ ಆಣಿ. ಗಂಡನ ಮ್ಯಾಗ ಏಟರ ಜೀವ ಇತ್ತು ನೀನ್ ಇದು ಮಾಡ್ಬೇಡ. ನಾ ತೆಗಿಯಕ್ಕೆ ಹೋಗು ಕದ ತೆಗಿಯೋದು ಇಷ್ಟು ಅವಸರ ಐತಲ್ಲ ನಿನಗ? ನನ್ನ ಹೆಣ ತುಳ್ಕೊಂಡು ಹೋಗು. ಇಲ್ಲೋಡ್ರಿ ನಾ ಹೇಳಕತ್ತೇನೆ, ನಿಮ್ಮನ್ನ ದಾಟ್ಕೊಂಡಾದ್ರೂ ಹೋಗ್ತೇನೆ ನಾನು. ಇಲ್ಲಾಂದ್ರೆ ಆ ಮುಂಗಾರ ಮಳೆ ಪಿಕ್ಚರ್ನಾಗ ಎದಿ ಮ್ಯಾಗ ಕಾಲಿಟ್ಟುಕೊಳ್ಳಲ್ಲ. ಹಂಗೆ ಕಾಲಿಟ್ಟ ಹೋಗೋದು ಮತ್ತೆ ನನ್ನ ತಲೆ ಕೆಡ್ತಂದ್ರೆ. ಈಗ ಸುಮ್ಮನೆ ಎದ್ರಿ ಚಲೋ ಆಯ್ತು ಮತ್ತೆ.
ನನಗ ಅದೆಲ್ಲ ಗೊತ್ತಿಲ್ಲ. ನಾ ಹಿಂಗ ಮಕ್ಕಳವನ್ನ ನೀ ಕಾತ್ಗಂಗಿಲ್ಲ. ಶಾಂತಕ್ಕ ಒಟ್ಟು ತೆಗಿರೇ. ನಿನ್ನ ಮಾಡ್ತಂತ ತಡಿ. ನಿನ್ಯಾಕೆ ದಾಟ್ಕೊಂಡು ಹೋಗ್ಲಿ. ಶಾಂತ ಅಯ್ಯೋ ಏನಾದ್ರಿ? ಶಾಂತ ಏನೇನು ಹಾಕುತ್ತದೆ. ಹೌದಾ? ತಡ್ರಂಗರ್ ಕದ ತೆಗಿತೀನಿ. ಹೊರಗೆ ಯಾರು ಇದ್ರ ಗಾಡಿ ತೆಗಿಯಾಕರ ಹೇಳ್ತೀನಿ. ಈಗಂತರೂ ಹೆಚ್ಚಾಗೈತ್ರಿಪ್ಪ. ಹಾಸ್ಟ್ ಆಗಿ ಸಾಯ್ದು. ಅಲ್ಲ ನಿಮ್ಗೆ ಯಾಕಡೆ ನೋವು ಆಕತತಿ? ಇಲ್ಲ ಬಾಳ. ಅಲ್ಲ ಎದೆ ಇರೋದೇನೋ ಎಡಕ್ಕಂತೆ, ನೀವು ಬಲಕ್ ನೋವು ಅಂತಿರಲ್ಲ. ಶಿಮಿಟಿ ಆಗಿರ್ಬೇಕು ನಿಮಗೆ. ನಂಗೆ ಎಡಕ ನೋವು ಆಕತತಿ. ಮತ್ತೆ ಈಗರ ಬಲಕ್ ಅಂದ್ರಲ್ರಿ? ಅದು ನೂನ್ಯಾಗ ಎಕಡೆ ಕೈ ಇಟ್ಕೊಳತ್ತೇನೆ ಅಂತ ಹೇಳಿ ಗೊತ್ತಾಗೋದ. ಒಟ್ಟಿ ಎಲ್ಲೇ ಎಡಕ ಬಲಕ ಮ್ಯಾಗ ಕೆಳಗ ಅಂತ ನಿಂತು ಬಿಟ್ಟು ಎಲ್ಲ ನೋವು ಆಗಕತ್ತತಿ. ಇಲ್ಲ ಕುದ್ರೆ ಎಲ್ಲಿ ಹೋಗ್ಬೇಡ. ನಂಗೆ ಗೊತ್ತಾತ್ ನಾಟಕ ಮಾಡಾಕತ್ತೀರಿ. ನಾ ಕದ ತಗದ ತೀರಕ್ಕೆ ಏನಿದ್ದತ್ ನಿಮ್ ಹಕ್ಕಿಕತ್ತರ ಗೊತ್ತಾಗ್ಬೇಕು ನನಗೆ. ಅಯ್ಯೋ ದೇವ್ರಿ. ಬರ್ರಿ ಒಳಗ್ ಬರ್ರಿ. ಅಯ್ಯೋ 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 ಪುಣ್ಯಾತ್ಗಿತ್ಯಾರ ಏನ್ ಬಾಗಲನ ಮುರಿತಿದ್ರೆ ಹಂಗ ಹಂಗ್ಯಾಕ ನಮ್ನಿ ಕದ ಬಡಿಯಾಕತ್ತೀರಿ? ಅಲ್ಲ ಶಾಂತಕ್ಕ, ನೀ ಹಿಂಗ್ ಮಾಡ್ತಿ ಅಂತ ನಾ ಅನ್ಕೊಂಡಿದ್ದಿಲ್ ಬಿಡು. ನಾ ಏನ್ ಮಾಡೇನಿ? ಇನ್ನೇನ್ ಮಾಡ್ಬೇಕಾ ಶಾಂತಕ್ಕ? ಅಲ್ಲ ನಿಮ್ಮ ಅಂಗಡ್ಯಾಗ ಒಬ್ರಿಗೊಂದ್ ಕೊಡ್ತೀರಿ, ಒಬ್ರಿಗೊಂದ್ ಇದು ಮಾಡ್ತೀರಿ ಬಿಡ ನೀವು. ಅಯ್ಯೋ ಹಡಿಬಿಟ್ಟಿ, ನಾನು ಗಂಡ ಎಲ್ಲ ಹೇಳಿದ್ನು ಪಾಪ. ಏನಾತ ಅಲ್ಲೇ ಮತ್ತೆ ಮಾಲ್ ತರಿಸಿ ಹಾಕಿದೆ ಕೊಡ್ತೈತ್ ತಗೋ. ಹಂಗ್ಯಾಕ್ ಬಡ್ದಾಡ್ತೀರ ಅದ್ರ ಸಂಬಂಧ? ಅಯ್ಯೋ ದೇವ್ರೆ, ಏನ್ ಕಂಡೇ ಇಲ್ಲ ನಂಗೆ ಮಾಡ್ತೀರವ ಅತ್ತಾಗ. ನನ್ನ ಸೊಸಿಗೆ ಹೇಳ್ತಂತಡಿ. ಅದು ಯಾವ್ದ ಎಂತದ ನೋಡೋದು ನನಗೆ ಗೊತ್ತಿಲ್ಲ. ಅದು ಒಂದು ಯಾವ್ಯಾಕೆ ತಗೊಂಡ್ಲಿ ಈಗ ನಿಮ್ಮಲ್ಲೇ? ನಮ್ದುಗೆ ಯಾರಿಗೂ ಸಿಕ್ಕಿಲ್ಲ ಶಾಂತಂದು ಅಕ್ಕ. ಅರೆ ಅವರು ಸತ್ಯಭಾಮ ಅಂತ ಬಂದಿದ್ದಾರೆ ಅಲ್ಲ, ಅವರು ಗೌಡ್ರು ನೀಲಮ್ಮಕ್ಕ ಅದು ಮನೆಗೆ ಒಬ್ರು ಬಂದಿದ್ದಾರೆ. ಅವ್ರದುಗೆ ಅಷ್ಟೇ ಕೊಟ್ಟಿರೋದು ಗೌಡ್ರು. ಅವ್ರದುಗೆ ಅಷ್ಟೇ ಕೊಟ್ಟಿದ್ದೀರಿ. ಅವ್ರದುಗೆ ನಿಮ್ದುಗೆ ಬೇಕು, ನಮ್ದುಗೆ ನಿಮ್ದು ಬೇಡ. ಏವ ಹಂಗೇನಿಲ್ಲ, ನೀ ಬೇಡ ಅಂತ ಯಾರಂದ್ರೆ ಅಲ್ಲ ಎರಡ ಇದ್ದು ಕಾಂತತೆ. ಮತ್ತೆ ಹಂಗಾಗಿ ಅವ್ರು ತಗೊಂಡಾರ, ಅದಕ್ಕಷ್ಟು ಬಡದಾಡಿದ್ರೆ ಹೆಂಗ? ಎಂತದ್ಲೇ ಬಂಗಾರ ಬೆಳ್ಳಿ ಏನಾರು ಕಡ್ಡಿ ಹಾಕಿದ್ರನ್ನ ಅದ್ರಾಗ. ಅಯ್ಯೋ ದೇವ್ರ, ಒಂದು ಕಿಲಿಪಿಗೆ ಇಷ್ಟು ಬಡದಾಡ್ತೀರಿ ಅಂದ್ರೆ ನೀವು ಅದು ಎಂತದ್ ಇದ್ದು ತೋರ್ಸಂಗಾರ ನೋಡಣ. ಏನ ಕ್ಲಿಪ್ಪ? ಶಾಂತಕ್ಕ ಏನ್ ಮಾತಾಡಕತ್ತಿ? ಯಾ ಕ್ಲಿಪ್ಪಿಂದ ಅಲ್ಲ ಯವ್ವ, ನೀವು ಆಫರ್ ಬಿಟ್ಟಿದ್ರಿ ಅಂತಲ್ಲ ಅಂಗಡ್ಯಾಗ. ಆಫರ? ಹ್ಞೂ ಶಾಂತಕ್ಕ, ನನಗೂ ಬೆಳಗ್ಗೆ ನೀಲಮ್ಮಕ್ಕನ ಅಂದಿದ್ದು ಆಫರ್ ಬಿಟ್ಟಿದ್ರವ ಅಂತೇಳಿ. ಅದಕ್ಕೆ ನಾ ಇದೇನು ನನಗೆ ಶಾಂತಕ್ಕೆ ಹೇಳಂಗಿರಲ್ಲ. ಅದು ಅಲ್ಲದೆ ಆಫರ್ ಬಿಡಾಕೇನ ನಮ್ದೇನು ದೊಡ್ಡ ಮಾಲ, ಏನು ದೊಡ್ಡ ಅರ್ಬಿ ಅಂಗಡಿ ಡಿಸ್ಕೌಂಟ್ ಬಿಡಾಕ ಇದು ಏನು ಹೇಳ್ತಾರೆ ಇವ್ರು ಅನ್ನಂಗೆ ಆತಪ್ಪ. ಹೋಗೋ ಯವ್ವ, ಎಲ್ಲಿ ಆಫರ್ ಬಿಡಾಕ ಹೋಗೋಣ? ಯಾಕೆ ಅಂದಕ್ಕಿ ಬೊಬ್ಬಣಿ ಆಕಿ ನೀಲ ಅಂದ್ಲನ? ಇಲ್ಲವೇ ಆಫರ್ ಬಿಡಾಕ ಹೋಗೋಣ? ನಮ್ದು ಹರಿದು ಊರ್ ಬಾಗಲಾಗೈತಿಲ್ಲೇ. ನಮ್ಮ ಚೆಡ್ ಹರಿದು 12 ಆಗೈತಿ. ಮಾಲ್ ತಂದು ಹಾಕಿ ಬಂಡವಾಳ ಹಾಕಷ್ಟೊತ್ತಿಗೆ ಯಾರು ಹೇಳಿದ್ ನಿನಗೆ? ಇಲ್ಲ ಮಸ್ಕಿರಿ ಮಾಡಿರ್ಬೇಕು ನೋಡ. ಇಲ್ಲ ಶಾಂತಕ್ಕ, ಆಕಿ ಸತ್ಯಭಾಮ ಅನ್ನಕ್ಕಿಗೆ ಗೌಡ್ರು 100 ರೂಪಾಯಿ ಬಕೆಟ್ ಹೋದಿಲ್ಲ ಅದು ನಿಮ್ಮ ಅಂಗಡ್ಯಾಗ. ಅದೇ ಆ ಗುಲಾಬಿ ಬಣ್ಣದ ಹೊರಗೆ ನೇತಾಕಿರ್ತಿರಲ್ಲ, ಜಳಕ ಮಾಡು ದೊಡ್ಡ ಬಕೆಟ್. ಹೌದು, ಜಳಕ ಮಾಡು ದೊಡ್ಡ ಬಕೆಟ್. 100 ರೂಪಾಯಿ, 120 100 ರೂಪಾಯಿ ಅಲ್ಲ ನೋಡು. 120 ರೂಪಾಯಿ ಬಕೆಟ್, ಬರೀ 20 ರೂಪಾಯಿ. 10 ರೂಪಾಯಿ ಟಿಕ್ಲಿ ಪ್ಯಾಕೆಟ್ 2 ರೂಪಾಯಿ. 50 ಎಷ್ಟು 80 ರೂಪಾಯಿ ಪೇರನ್ ಲವ್ಲಿ 8 ರೂಪಾಯಿ. ಆಮ್ಯಾಗ ಇದು ಎಂತದಪ್ಪ, ಅದು ಎಂತದ್ದು ತಲೆಗೆ ಹಾಕೊಳ್ಳೋ ಕಿಲಿಪ ಹೆರ್ಪಿನ 5 ರೂಪಾಯಿ. ಆಮೇಲೆ ಪಿನ್ನದ ಪ್ಯಾಕೆಟ್ 1 ರೂಪಾಯಿ. ಆಮೇಲೆ ಇನ್ನು ಏನೇನು ಅಂದ್ಲಪ್ಪ, ಅದು ಎಂಥದ್ದು ಸುಡುಗಾಡು ಮದರಂಗಿ. ಮದರಂಗಿ 5 ರೂಪಾಯಿ. 20 ರೂಪಾಯಿ ಮದರಂಗಿ ಪ್ಯಾಕೆಟ್ ಐತಿ. ಮದರಂಗಿ ಅದಾವು 5 ರೂಪಾಯಿ. ಆಮೇಲೆ ಇನ್ನೂ ಏನೇನೋ ತೋರಿಸಿದ್ಲಪ್ಪ ಆಕಿ. ಒಟ್ಟ ಏನಿಲ್ಲ ಅಂದರೂ ಒಂದು ಅಷ್ಟು ಐಟಮಿಗೆ ಒಂದು 600 ರೂಪಾಯಿ ಆಗಬೇಕಿತ್ತು ಶಾಂತಕ್ಕ. ಅಂಥದ್ದು ಬರೀ 150 ರೂಪಾಯಿದಾಗ ತೊಗೊಂಡೋಗ್ಯ. 150 ರೂಪಾಯಿದಾಗ ತೊಗೊಂಡಾಳತ್ತಕ್ಕೆ. ಎಷ್ಟು ನಮ್ಗೆ ಸಿಟ್ಟು ಬರಂಗಿಲ್ಲ ಹೇಳಂಗಾರ ನೋಡೋಣ. ಆಕೆ ನಮ್ಮ ಊರನಕ್ಕೆ ಬಟ್ಟನಕ್ಕೆ ಯಾವ್ಯಾಕೆ ಏನು ಆಕಿಗೆ ನೀವು ಕೊಡ್ತೀರಿ, ನಮಗೆ ಊರನರಿಗೆ ಕೊಡೋದಿಲ್ಲ ಅಂದ್ರೆ ಹೆಂಗದ? ನಮಗೂ ಆಫರ್ ಬೇಕು ನೋಡಿ ಶಾಂತಕ್ಕ. ಹೌದಾ? ನನಗೆ ಗೊತ್ತಾಯಿಲ್ಲ ವಿಚಾರ. ಹೋಗಯ್ಯವ್ವ, ಅಲ್ಲ ಏನ್ ನಾವೇನ ಬಾಯನ್ ಹಲ್ಲಿ ಬಿಚ್ಚಿಕೊಟ್ಟು ಮಾಲ್ ತಂದು ಹಾಕಿರ್ತೇವೆ ಅಂತ ಮಾಡಿಯಾ? ಅಯ್ಯೋ ತಾಯಿ, ಅವ್ನು ಮಾಲ್ ತಂದು ಹಾಕೋಷ್ಟೊತ್ತಿಗೆ ಹೊಟ್ಟೆನ್ ಕೂಳು ಅರಿಗೆ ಬಾಯಾಗ ಬಂದಿರ್ತೈತಿ. ಹೋಗಯ್ಯವ್ವ ಹೋಗುತ್ತಾಗ. ಎಲ್ಲ ಏನ ಮಸ್ಕಿರಿ ಏನೋ ತರು ಮರು ಆಗೈತೆ ನೋಡ. ಹಂಗೆ ಹೆಂಗೆ ಕೊಡ್ತಾರ? ಆಕೆ ಏನಾರ ಬೇಕಂತ ಸುಳ್ಳ ಕೊಚ್ಕೊಳಕ್ಕೆ ಹೇಳಿರ್ಬೇಕು ನೋಡು. ಇಲ್ಲ ಶಾಂತಂದು ಅಕ್ಕ, ನಮ್ದುಗೆ ತೋರಿಸಿದಾರೆ ಅವರು. ನಮ್ದುಗೆ ನಂಬಕ್ಕೆ ಆಗಲಿಲ್ಲ. ನೋಡ್ಬಿಟ್ಟು ಸೀರ್ ಖರಾಬ್ಗೆ ಆಯ್ತು. ಹೌದಾ ಶಾಂತಕ್ಕ? ನನಗೂ ಒಂದು ತೋರಿಸಿದ್ರು. ಯಾರಂತ ಕೊಟ್ಟಿದ್ದು? ಗೌಡ್ರ? ಇವು ದೇವ್ರೇ, ಇವು ಏನ್ ಪೆಡಂಬೂತ್ ಬಂದಂಗ ನಿಂತಾವ ಇವ ಆತಗ. ಏನ್ರಿ ರೀ, ಹೊರಗೆ ಬರ್ರಿ. ಒಳಗೆ ಓಡಕ್ಕೆ ಹೋಗ್ಕೊಂಡಿರೇನ? ಏನ್ ಆಟ ಹಚ್ಚಿರಿ ನೀ? ಏನ್ ಆಟ ನಡೆಸಿನಿ? ನನಗೆ ಗೊತ್ತಾಗಬೇಕು. ಬರ್ತೀರಾ ಇಲ್ಲ? ಬರ್ತೀರಾ ಏನಂತೀರಿ? ಎಲ್ಲದ್ರಿ? ಅಯ್ಯೋ ದೇವ್ರ, ಎಲ್ಲಾರ ಹೋದ್ರಿ ಇವ್ರು? ಇಲ್ಲಿ ಪಲ್ಲಂಗ್ ಬಿಡ್ದಾಗ ಅಡಕೊಂಡಿರೇನ? ಎದ್ವಾ ಅಲ್ಲಿ ಅವ್ರು ಏನ್ ಹೇಳಾಕತ್ತಾರ? ಏನ್ ಆಟ ಹಚ್ಚಿರಿ? ಬರ್ಬೇಕೀಗ. ಬಿಡ್ಲಿ, ನಂಗೆ ನಾಚಿಗೆ ಬರ್ತದ ಹೊರಗೆ ಬರಕ. ತಿಗಿಪ, ನಂಗೆ ಅಷ್ಟು ಮಂದಿ ಹೆಣ್ಮಕ್ಳು ಇದ್ರೆ ನಾನು ಏನ್ ಮಾಡ್ಬೇಕಂತ ಮಾಡಿಯಲ್ಲೇ ನೀನು? ಕೈ ಹಿಡ್ದು ಹೇಳ್ಕೊಂಡು ಹೊಂಟಿಯಲ್ಲ. ಸಿಗಿ ನಂಗೆ ನಾಚಿಗೆ ಬರ್ತದ ಹಂಗೆಲ್ಲ. ನಾಚಿಕೆ ಗಿಚ್ಕೆ ಊರಿಂದ ಆಚಿಕೆ ಹೊರಗೆ ಬರ್ತೀರಾ ಏನಂತೀರಿ? ಕಾಪಾಡಿ ಯಾರಾದ್ರೂ ಕಾಪಾಡಿ. ಹ್ಞೂ ಅಸೈ ಕಾಪಾಡ್ಬೇಕಂತ ನಿಂದ್ರಿ. ಹೇಳ್ರಿ, ಏನದ್ ಸಾಮಾನು?
ಯಾವಕಿ ಸತ್ಯಭಾಮ. ಸಾತ್ಯಭಾಮನ ನಂಗೆ ಅದು ಗೊತ್ತಿಲ್ಲಲ್ಲ. ಗೌಡ್ರೆ ಸುಳ್ಳು ಹೇಳ್ಬೇಡ್ರಿ, ಬೇಕಾದ್ರೆ ನಾನಂತರೂ ನೀಲಮ್ಮಕ್ಕರ ಮನೆಗೆ ಹೋಗಕ್ಕಿನ್ ಕರ್ಕೊಂಡು ಬಂದ್ಬಿಡ್ತೇನೆ ಮತ್ತೆ. ಅದ ಹೆಣ್ಮಗಳ ತಲೆ ಮೇಲೆ ಸೆರಗ ಕೊಡಿರ್ತತಲ್ಲ. ಈಗ ನೆನಪಾತನ ನಿಮಗ? ಯಾಕ್ರಿ 120 ರೂಪಾಯಿ ಬಕೆಟ್ 20 ರೂಪಾಯಿ ಕೊಟ್ಟಿರಂತ, 10 ರೂಪಾಯಿ ಟಿಕೆಟ್ 2 ರೂಪಾಯಿ ಕೊಟ್ಟಿರಂತ, 80 ರೂಪಾಯಿ ಪೆರ್ಲಲ್ಲಿ ಟ್ಯೂಬ್ನ ನಾ ಎಷ್ಟು 8 ರೂಪಾಯಿ ಕನ ಕೊಟ್ಟಿರಂತಲ್ಲ. ನನಗೊಮ್ಮೆ ಮಾರಿಗೆ ಹಚ್ಕೊಳಕ್ ಟಿಕ್ಳಿ ತೊಗೊಂಬರ್ರಿ ಅಂದ್ರೆ ನಿಮಗೆ 4 ದಿನ ಹೊರಲ್ಬೇಕು ನಾನು. ಟಿಕ್ಳಿ ತೊಗೊಂಬರ್ರಿ ಹಣಿಗೆ ಹಚ್ಕೊಳಕ್ ಟಿಕ್ಳಿ ತೊಗೊಂಬರ್ರಿ ಅಂತೇಳಿ ಅವಾಗ ನೆನಪು ಮಾಡಿ ತೊಗೊಂಬರ್ತೀರಿ. ಅದು 20 ಸಲ ಹೇಳಿಂದ ಅಕ್ಕಿಗೆ ಯಾಕೆ ಕೊಟ್ರಿ? ಏನ್ ಹಕ್ಕಿಕತ್ ನಡ್ಸಿರಿ? ಯಾವಾಗೂ ಯಾರಿಗೂ ಗೊತ್ತಾಗದೆ ಇರಂಗ ಒಂದು ಕಲ್ ಬೀಸಿದ್ದೆ. ನನಗೆ ಗ್ರಾಚಾರಕ್ಕೆ ಬೀಸಿದ ಕಲ್ ಬಂದು ನನ್ನ ಮನೆ ಮೇಲೆ ಬಿದ್ದತ್ತಲ್ಲಪ್ಪ. ಹೇಳ್ರಿ ಎದಕ್ ಕೊಟ್ರಿ? ಗೌಡ್ರೆ ನಮಗೂ ಆಫರ್ ಬೇಕು. ನಿಮ್ಗೆಲ್ಲರಿಗೂ ಆಫರ್ ಕೊಟ್ರೆ ನಾನ್ ಪಾಪರಾಗ ಹೋಗ್ತೇನೆ. ಆ ಸತ್ಯಭಾಮ ಅದಾಳಲ್ಲ, ಅದು ಏನಾಗ್ಬಿಡ್ತು ಅವತ್ತು ರೊಕ್ಕನೇ ಇಲ್ಲ ಗೌಡ್ರೆ, ಬಹಳ ಪಜಿತಿ ಆಗ್ಬಿಟ್ಟತಿ. ಕಷ್ಟ ಅಂದ್ರೆ ಕಷ್ಟ, ಜಳಕಕ್ಕೆ ಒಂದು ಬಕೆಟ್ ಇಲ್ಲ. ಹಂಗಯ್ಯಾಗ ನೀರು ಹಿಡ್ಕೊಂಡು ಜಳಕ ಮಾಡೋ ಲೆಕ್ಕ ಆಗೈತಿ. ಬಹಳ ಕಷ್ಟ ಐತ್ರಿ. ಒಂದೀಟ ಆಗಿಲ್ಲ ಅನ್ನಕ್ ಹೋಗ್ಬೇಡ್ರಿ, ನಂಗೊಂದೀಟ ಏನಾರ ಕೊಡ್ರಿ ಅಂತ ಬಹಳ ಹೋಗರ್ದು ಬಿಟ್ರ. ಹಂಗಾಗಿ ಕೊಟ್ಟಿದ್ದಷ್ಟೇ. ಆಪ ಅಂತೇಳಿ ಕೊಟ್ಟಿದ್ದು. ಅವ್ರು ಅದನ್ನ ನಿಮ್ಗೆ ಎಲ್ಲರಿಗೂ ಹಂಗೆ ತಮಾಷೆ ಮಾಡಕ್ ಆಫರ್ ಬಿಟ್ರ ಅಂತ ಹೇಳಿರ್ಬೇಕಷ್ಟೇ. ವಾ ಹೌದಾ, ನಾನು ಅದೇ ಅನ್ಕೊಂಡೆ. ಸರಿ ತೋ ಶಾಂತಕ್ಕ, ಮತ್ತೆ ಹಂಗಂದ್ಮೇಲೆ ಮತ್ತೇನೈತಿ ಬರ್ತಿತ್ತು. ಪ್ರೇಮಿ ಹೋಗಿದ್ರಲ್ಲ ಏನಾತ್ಲೆ? ಅಯ್ಯೋ ಶಾಂತಕ್ಕ, ಸೇರ್ ಅಂದ್ರೆ ಸವಾ ಸೇರ್. ಅಲ್ಲ ಮತ್ತೆ ಈಕಿ ಇಷ್ಟೆಲ್ಲ ಮನೆಗೆ ಬಂದವ್ರಿಗೆ ಅವಮಾನ ಮಾಡಿ ಕಳ್ಸಾಳ, ಹಾಕಿ ಬಿಡ್ತಾಳನ ಹುಡುಗಿ ಅವ್ವ. ಈಗಂತೂ ಹೆಣ್ಣೆತ್ತರಿಗೆ ಡಿಮ್ಯಾಂಡ್ ಭಾಳ ಐತಿ. ಹೌದಿಲ್ಲ? ಆಕೆ ಅಂದ್ಲು ನನ್ನ ಮಗಳಿಗೆ ಯಾರ ನೋಡಕ್ ಬರಾಕತ್ತಾರ, ಅವರೆಲ್ಲ ಬಂದು ಹೋಗ್ಲಿ, ಆಮೇಲೆ ವಿಚಾರ ಹೇಳ್ತೀನಿ, ನೋಡೋಣ ನಿನ್ನ ಮಗಗೆ ಅಲ್ಲಿ ಮಟ್ಟ ನೋಡಿ ಖಾಲಿ ಇರಬೇಡ ಅಂತೇಳಿ ಆಕಿನೂ ಬರಾಬ್ಬರಿ ಹೇಳಿ ಕಳ್ಸಿದ್ಲು. ಶೈಕಿಗೆ ಸರೋಜವ್ಗೆ ಮಾತಾಡಕ್ಕೆ ದಾರಿ ಇಲ್ದಂಗೆ ಆಗ್ಬಿಡ್ತು. ಕಾಲು ಬೀಳೋದೊಂದು ಉಳಿತು ನೋಡು. ಹೌದಾ, ಸರಿ ಆಯ್ತು ಹೊಕ್ಕಂತೂರ ಶಾಂತಕ್ಕ. ಅಯ್ಯೋ ನಾನು ಎಷ್ಟೊತ್ತಾತವ ಮನೆ ಬಿಟ್ಟು. ನಾನು ಮನೆಗೆ ಹೊಂಟೇನಿ ಹಿಂಗ ಅಂದ ತಕ್ಷಣ ಮತ್ತೆ ಇಲ್ಲಿಗೆ ಬಂದ್ಬಿಟ್ಟೆ. ಅವರೆಲ್ಲ ನಂಬಿದ್ರ ನಾನು ನಂಬ್ತೇನಂತ ಮಾಡಿರ ನೀವು? ನಂಗೇನು ತಲೆ ಕೆಟ್ಟತ ನಿಮ್ದು? ಇದು ಹೇಳಿದ ತಕ್ಷಣ ನಂಬ್ಕೊಂಡು ಸುಮ್ಮನಾಗಕ್ಕ? ಅಬ್ಬಾ ಅಬ್ಬಾ ಅಬ್ಬಾ, ಏನದಿರಿ ನೀವು ಅಂತ ನಾನು ಏನು ಪುಕ್ಷಟಿ ಕೊಟ್ರಿ ನೀವು ಆಕೆಗೆ? ಪಾಪ ಬೇಡ್ಕೊಂಡಿದ್ದು ಕೊಟ್ರಿ. ನಿಮ್ಮ ಜಲ್ ಸುರ್ಸ ಬುದ್ಧಿ ಬಿಡಬಾರ್ದಂತ ತೀರ್ಮಾನ ಮಾಡ್ಕೊಂಡಿರಲ್ಲ ನೀವು? ಇಲ್ಲಪ್ಪ ಶಾಂತ, ಏನು ಹೇಳಕತ್ತೀನಿ ನೀನು? ರೀ ಇಂಥ ನಾಟಕ ಮಾಡಕ್ ಹೋಗ್ಬೇಡ್ರಿ. ಯಾವಕ್ಕೆ ಸತ್ಯಭಾಮ ಯಾವಕ್ಕೆ ರೀಕಿ ನೋಡ್ತೇನೆ ಆಕಿ ನಾನು ಎಂತಕ್ಕೆ ಅಂತೇಳಿ, ಅದು ಏನೈತಕ್ಕೆ ಅಂತೆಲ್ಲ ಅಂತ ನೋಡ್ತೇನೆ. ಅಲ್ಲ ಆಕಿ ನೋಡಿ ಜಲ್ ಸುರ್ಸಿ ಮನೆ ಅಂಗಡಿ ಸಾಮಾನ ಇಷ್ಟು ಹಾಳು ಮಾಡದ ಈ ನಮ್ಮನಿ ಬೇಕಾ ಬಿಟ್ಟಿ ರೊಕ್ಕ ಕೊಟ್ಟು ಅದಕ್ಕೆ ಬಕೆಟ್ ಒಂದೇ ಕೇಳಿದ್ಲಲ್ಲ, ಟಿಕ್ಕಳಿ ಪೇರಲಲ್ಲಿ ಹಾಚ್ಕೊಂಡು ಎಲ್ಲಿ ಕುಣ್ಯಾಕ್ ಕೊಟ್ಟಿದ್ಲ, ಇದನ್ನೆಲ್ಲ ಕೊಟ್ಟಿರಲ್ಲ ಮತ್ತೆ. ಗೌಡ್ರೆ ಅಲ್ಲ ಗೌಡ್ರೆ, ನೀವೇನು ಗೌಡ್ರೆ ಈ ವಯಸ್ಸಿನ ಇದೆಲ್ಲ ಯಾಕೆ ಬೇಕಂತೀನಿ ನಾನು. ಏನ್ರಿ ಬಂದತ್ ನಿಮ್ಗೆ? ಬರಬಾರ್ದು. ಬರ್ಲಿ ಮಗ ಬರ್ಲಿ ಅವನ ಮುಂದೆ ಹೇಳ್ತೇನೆ. ಮೊದಲ ಅಂಗಡಿ ಚಾವಿ ಎಲ್ಲೈತದ ಅದನ್ನ ಅಲ್ಲಿ ತಂದು ಇಟ್ರಿ ಚಲೋ ಆತ ಟೇಬಲ್ ಮ್ಯಾಗ. ಏನ ಇನ್ನ ಮೇಲೆ ನೀವು ಅಂಗಡಿಗೆ ಹೋಗ್ತಕ್ಕದ್ದಲ್ಲ, ಅಲ್ಲಿ ಏನು ಕೆಲಸಿಲ್ಲ ನಿಮಗ. ಅಯ್ಯ ಶಾಂತ, ಹಂಗೆಲ್ಲ ಮಾತಾಡ್ಬಾರ್ದ್ಲಿ. ನಾನು ಕೊಟ್ಟಿಲ್ಲ, ರೊಕ್ಕ ಕೊಟ್ಟಾಳಕಿ. ಲಾಸ್ ಮಾಡಕ್ ಒಂದ್ ನಂಬರ್. ನಿಮ್ಮ ನಾನು ಏನ್ ಕಮ್ಮಿ ಮಾಡಿದ್ದೆ ನಿಮ್ಗೆ? ಅಯ್ಯೋ ಇವ್ರನ್ನ ಮದುವೆ ಮಾಡ್ಕೊಂಡು ಇವ್ರ ಸಂಸಾರಕ್ಕೆ ಹೌದನ್ನಂಗೆ 2 ಮಕ್ಕಳನ್ನ ಎತ್ಕೊಟ್ಟೆ ಯವ್ವ. ಇವ್ರ ಮರುಗೇಡಿ ಅವಗೂ ಕೂಳ್ಬೇಡಾಕಿ ಇವ್ರ ಅಪ್ಪನ ನೋಡ್ಕೊಂಡು ಕೆಪ್ಪ ಕಿವುಡ ಅಪ್ಪನ ಈ ಮನಿನ ಒಂದು ಹಂತಕ್ಕೆ ತಂದು ನಿಭಾಯಿಸ್ಕೊಂಡು ಇಷ್ಟು ಚಂದ ಎಲ್ಲ ಮಾಡ್ಕೊಂಡು ಹೋದ್ನೆಲ್ಲ ಯವ್ವ. ನನಗೆ ಈ ಬಹುಮಾನ ಸಿಗ್ಬೇಕಾಗಿದ್ದ ಬಿಡು. ಏನ್ ಬೆಲೆ ಸಿಗ್ತಾ ಯವ್ವ ನನಗೆ? ಏನ್ ಮರ್ಯಾದೆ ಸಿಗ್ತಾ ಯವ್ವ ನನಗೆ ಮರ್ಯಾದೆನೂ ಸಿಗ್ಲಿಲ್ಲ, ಬೆಲೆನೂ ಸಿಗ್ಲಿಲ್ಲ. ಯಾವಕ್ಕೆ ಕಂಡಕ್ಕೇನು ಹಲ್ಕಿಸ್ಕೊಂಡು ಓಡ್ತಾನಲ್ಲ ಯವ್ವ ನನ್ನ ಗಂಡ ಈ ವಯಸ್ಸಕ್ಕೂ. ನಾಳೆ ನೀ ಮನಿನ ಯಾವಕ್ಕೆ ಹೆಸರಿಗೆರ ಬರ್ದು ಹೋದ್ರು ಹೋದ್ನೆ ಯವ್ವ. ಬರ್ಲಿ ಇವತ್ತು ನನ್ನ ಮಗ ಬರ್ಲಿ, ನಾನು ಇವ್ರ ಜೊತೆಗೆ ಇರೋದಿಲ್ಲ. ನನ್ನ ಮಗಳಿಗೆ ಫೋನ್ ಹಚ್ಚಿ ಕರೆಸ್ರಿ, ನಾನು ನಿಮಗೆ ಡಬ್ರೇಶಿನ ಕೊಡೋದು. ಡಬ್ರೇಶಿ ಅಲ್ಲಲ್ಲಿ ಡೈವರ್ಸ್. ಅದನ್ನೇ ಕೊಡೋದು. ನಿಮ್ ಜೋಡಿ ನಾ ಜೀವನ ಮಾಡಲ್ಲ. ಅಯ್ಯೋ ದೇವ್ರೆ, ನನ್ನಂತ ಬಂಗಾರದಂತ ಹೆಂಡತಿಗೆ ಮೋಸ ಮಾಡಕ್ ನಿಮ್ಗೆ ಹೆಂಗ್ರಿ ಮನ್ಸು ಬಂತು? ಯಾವಕ್ಕೆ ನಾನು ನೋಡತ್ಲೆ ಹಾಲು ಕಿಸ್ಕೊಂಡು ಹೋಗ್ತೀರ ನಾಕಿ ಬ್ಯಾನ್ ಹತ್ಕೊಂಡ? ನಿಮ್ಮ ಮಕ್ಕ ನೋಡ್ಕೊರ್, ನಿಮ್ದು ಒಣಗಿದ ಹಪ್ಪಳ ಆಗೈತಿ. ಎಷ್ಟಿರ್ಬೇಕ್ರಿ ನಿಮಗ ತಿಂಡಿ? ಇರ್ಲಿ ಬರ್ಲಿ, ನಿನ್ನ ಮಗ ಮನೆಗೆ ಬರ್ಲಿ. ಒಂದು ಈ ಮನ್ಯಾಗ ನಾ ಇರ್ಬೇಕು, ಇಲ್ಲ ನೀವ್ ಇರ್ಬೇಕು. ಈ ಮನ್ಯಾಗ ನಾ ಅಂತ ಇರೋದಿಲ್ಲ, ನಿಮ್ ಜೋಡಿ ಬಾಳೆ ಮಾಡೋದಲ್ಲವ. ಯಾವಕ್ಕೇನು ಮಿಟಕ್ಲಾಡಕಿನ್ ಬೆನ್ನ ಹತ್ಕೊಂಡು ಹೊಂಟಿರಲ್ಲ, ಹೋಗ್ರಿ ಆಕಿನ ಬೆನ್ನ ಹತ್ಕೊಂಡು. ಅಯ್ಯೋ ಶಾಂತ, ಹಂಗಲ್ಲೇ ನಾನ್ ಇಲ್ಲಿರಲ್ಲ ನಿಮ್ ಜೋಡಿ. ಇವತ್ತು ಅಂಗಡಿ ಸಾಮಾನ ಒಯ್ದು ಕೊಡ್ತೀರಿ, ಇನ್ನ ಸ್ವಲ್ಪ ದಿನಕ್ಕೆ ಮನೆ ಸಾಮಾನನ್ನು ಒಯ್ದು ಕೊಡ್ತೀರಿ ಯಾವ್ಯಾವಕ್ಕಿಗೆ ಹಾಲು ಕಿಸ್ಕೊಂತ. ಅದಕ್ಕೆ ಒಳ್ಳೆಯವ್ವ, ನಾನು ನಿಮ್ಮಂತವ್ರ ಜೋಡಿ ಬಾಳೆ ಮಾಡಕ್ ನನಗೆ ಆಗೋದಿಲ್ಲವಾ, ಆಗೋದಿಲ್ಲ.